ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಇರುವಂತಹ ಒಂದು ಫೇಸ್ ಪ್ಯಾಕನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ನೀವು ನೋಡಿರ್ಬೋದು ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿಗಳು ಅವರು ಅಂದರೆ ಈ ಸೆಲೆಬ್ರಿಟಿಗಳೆಲ್ಲ ಏನಂದರೆ ಒಂದು ಸ್ಮೈಲ್ ಮಾಡಬೇಕಾದ್ರೆ ಒಂದು ಪಿಂಕ್ ಆದ ಗ್ಲೋ ಅವರಲ್ಲಿ ಕಾಣುತ್ತೆ. ಸೊ ಒಂದು ಪಿಂಕಿಶ್ ಗ್ಲೋ, ಅದು ಬ್ಲಷ್ ಏನಾದರೂ ಹಾಕಿದಾರ, ಚಿಕ್ರೋಸ್ ಹಾಕಿದಾರ ಅನ್ನೋಂಗೆ ಕಾಣುತ್ತೆ. ಎಷ್ಟು ಹೆಲ್ದಿ ಸ್ಕಿನ್ ಅಲ್ವಾ ಅವ್ರದ್ದು ಅಂತ ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಸೊ ಈ ಪಿಂಕ್ ಆದ ಗ್ಲೋ ಅನ್ನು ಪಡಿಬೇಕು, ಒಂದು ಗ್ಲಾಸಿ ಸ್ಕಿನ್ ಅನ್ನು ಪಡಿಬೇಕು ಅಂತಂದರೆ ಏನು ಮಾಡಬೇಕಾಗಿಲ್ಲ, ಮನೆಯಲ್ಲಿ ಸಿಗುವಂಥ ಸಿಂಪಲ್ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದ ರೆಮಿಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಪಿಂಕ್ ಗ್ಲೋಯಿಂಗ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್, ಅಕ್ಕಿ ಹಿಟ್ಟು, ಆಲೋವೆರಾ ಜೆಲ್. ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬೀಟ್ರೂಟನ್ನು ನಾರ್ಮಲ್ ಆಗಿ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಿಕ್ಸಿ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೀಟ್ರೂಟ್ ಜ್ಯೂಸನ್ನು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಈ ಬೀಟ್ರೂಟ್ ಜ್ಯೂಸಿಗೆ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಬೀಟ್ರೂಟ್ ಯಾಕೆ ಹಾಕಿದೆ ಅಂತಂದರೆ ಇದರಲ್ಲಿರುವಂತಹ ವಿಟಮಿನ್ಸ್ ಆಗಿರಬಹುದು, ಮಿನರಲ್ಸ್ಗಳಾಗಿರ್ಬೋದು ನಮ್ಮ ಸ್ಕಿನ್ನಿಗೆ ಒಂದು ರಾಮಬಾಣ ಅಂತಲೇ ಹೇಳಬಹುದು. ಸೊ ಈ ಬೀಟ್ರೂಟ್ ನೋಡೋದಕ್ಕೆ ಎಷ್ಟು ರೆಡ್ಡಿಶ್ ಆಗಿ ಪಿಂಕಿಶ್ ಆಗಿ ಕಾಣುತ್ತಲ್ಲ ಅದೇ ರೀತಿ ನಮ್ಮ ಸ್ಕಿನ್ ಕೂಡ ಮಾಡುತ್ತೆ ಅಂತಲೇ ಹೇಳಬಹುದು. ಆ್ಯಂಡ್ ಸ್ಕಿನ್ ಮೇಲಿರುವಂತಹ ಡಾರ್ಕ್ ಸ್ಪಾಟ್ಸ್ಗಳನ್ನು, ಈ ಆ್ಯಕ್ನೆಗಳನ್ನೆಲ್ಲ ತೆಗೆದಾಕಿ ಪಿಂಪಲ್ಸ್ ಇಲ್ಲದೆ ಇರೋ ಹಾಗೆ ಒಂದು ಫ್ರೆಶ್ ಫೀಲ್ ಮಾಡೋದಕ್ಕೆ ಆ್ಯಂಡ್ ಕಂಪ್ಲೀಟಾಗಿ ಒಂದು ಗ್ಲೋ ಕೊಡೋದಕ್ಕೆ, ಒಂದು ಗ್ಲಾಸಿ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು. ಆ್ಯಂಡ್ ಅಕ್ಕಿ ಹಿಟ್ಟು ಏನಕ್ಕಪ್ಪ ಅಂತಂದರೆ ಇದು ಕೂಡ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ನಮ್ಮ ಸ್ಕಿನ್ ಬ್ರೈಟ್ನಿಂಗಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ನಾನು ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆಲೋವೆರಾ ಜೆಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಅದೊಂದು ಮೆಡಿಸಿನಲ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಎಲ್ಲರ ಮನೆಯಲ್ಲೂ ಪಾಟಲ್ಲಿ ಇದ್ದೇ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂತಂದರೆ ಹೊರಗಡೆ ಇರುವಂತಹ ನೀವು ಆರ್ಗ್ಯಾನಿಕ್ ಆದ ಆಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡಬಹುದು. ಸೊ ಈ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡೋದಕ್ಕೆ, ತುಂಬ ಆ್ಯಕ್ಟಿವ್ ಫೀಲ್ ಮಾಡಿಸೋದಕ್ಕೆ, ಒಂದು ಶೈನಿಂಗನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬೇರೆ ಏನೂ ಇಲ್ಲ, ಸಿಂಪಲ್ ಆದ ಬೀಟ್ರೂಟ್, ಅಕ್ಕಿ ಹಿಟ್ಟು ಮತ್ತು ಆಲೋವೆರಾ ಜೆಲ್ 3 ಅಂತ ಹೇಳ್ಬೋದು. ಸೊ ಈ 3 ಹಾಕಿ ಒಂದು ಪ್ಯಾಕ್ ಮಾಡಿದ್ದೀನಿ. ಸೊ ಈ ರೀತಿಯಾದ ಒಂದು ಬೀಟ್ರೂಟ್, ಒಂದು ಸ್ಟಿಕ್ಕಿ ಆದ ಬೀಟ್ರೂಟ್ ಪ್ಯಾಕ್ ರೆಡಿ ಆಗಿದೆ. ಇದು ನಿಮಗೆ ನೋಡೋದಕ್ಕೆ ಒಂದು ಸ್ವಲ್ಪ ಸ್ಟಿಕ್ಕಿ ಆಗಿ ಅನಿಸುತ್ತೆ, ಬಟ್ ಅದು ಹಾಗೇ ಇರಬೇಕು. ಇದನ್ನು ನೀವು ಅಪ್ಲೈ ಮಾಡಿ ಜಸ್ಟ್ ಒಂದು 5 ನಿಮಿಷ ಮಸಾಜ್ ಮಾಡಿ ನೆಕ್ಸ್ಟ್ ನೀವು ವಾಶ್ ಮಾಡೋದ್ರಿಂದ, ಒಂದು 20 ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಆ ಪಿಂಕಿಶ್ ಆದ ಗ್ಲೋ ನೀವೇ ನೋಡ್ಬೋದು ನಿಮ್ಮ ಸ್ಕಿನ್ ಮೇಲೆ. ಒಂದು ಗ್ಲಾಸಿ ಸ್ಕಿನ್ ಗ್ಲೋ ಅಂತ ಹೇಳ್ತಾರಲ್ಲ, ಸೊ ಈ ಕೊರಿಯನ್ ಸ್ಕಿನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಗ್ಲೋನ ನೀವು ಒಂದೇ ಯೂಸಿಗೆ ನೋಡಬಹುದು. ಆ್ಯಂಡ್ ನೀವು ಪದೇ ಇದನ್ನು ವಾರಕ್ಕೆ 1 ಸತಿ ಅಥವಾ 15 ದಿನಕ್ಕೆ 2 ಸತಿ ನೀವು ಮಾಡೋದ್ರಿಂದ ಒಂದು 100% ವಿಸಿಬಲ್ ರಿಸಲ್ಟನ್ನು ನೀವು ಪರ್ಮನೆಂಟ್ ಆಗಿ ನಿಮ್ಮ ಸ್ಕಿನ್ ಮೇಲೆ ನೀವು ನೋಡಬಹುದು. ಆ್ಯಂಡ್ ಯಾವುದೇ ರೀತಿಯ ರೆಮಿಡೀಸನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಪೇಷನ್ಸು ಮತ್ತು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸತಿ ಮಾಡಿಬಿಟ್ಟು ಮತ್ತೆ ನಮ್ಗೆ ಅದರಲ್ಲಿ ಯಾವುದೂ ಯೂಸ್ ಆಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಪದೇ ನೀವು ಒಂದು ಫ್ರೀ ಇದ್ದಾಗೆಲ್ಲ ತಿಂಗಳಿಗೆ 2 ರಿಂದ 3 ಸತಿ ಮಾಡೋದ್ರಿಂದ ವಿಸಿಬಲ್ ಆದ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಈ ಪ್ಯಾಕ್ ಅಂತೂ ನೀವು ಮಾಡಿ ಅಪ್ಲೈ ಮಾಡಿ ನೀವು ಕತ್ತಿನ ಭಾಗಕ್ಕಾಗಿರ್ಬೋದು, ನೀವು ಬಾಡಿಗೆ ಓವರ್ ಆಲ್ ಎಲ್ಲಿ ಬೇಕಾದ್ರೂ ನೀವು ಹಚ್ಚಿ ನೀವು ಕಂಪ್ಲೀಟ್ ಆಗಿ ಅದನ್ನು ವಾಶ್ ಮಾಡೋದ್ರಿಂದ 100% ರಿಸಲ್ಟ್ ಸಿಗುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಸಹ ಟ್ರೈ ಮಾಡಿ.